Hello everyone, I am Anantaraju, Assistant Professor of Commerce, Government First Grade College for Women, Pavagada. Dear viewers, welcome to this DCE LMS portal. This is the session that is for discussion of banking and insurance concepts of BBM course of Tumkur University. This is the 14th session. In this session, we are going to discuss about the advantages and disadvantages of internet banking, that is the benefits offered by it and also the limitations of internet banking. In the previous session we have already know the meaning of internet banking and the definition of internet banking and also the facilities or the products available that is we can get through the internet banking. ಅಂತರ್ಜಾಲ ಬ್ಯಾಂಕಿಂಗ್ ಅರ್ಥ, ವ್ಯಾಖ್ಯೆ ಮತ್ತು ಅಂತರ್ಜಾಲ ಬ್ಯಾಂಕಿಂಗ್ನಲ್ಲಿ ನಮಗೆ ಲಭ್ಯ ಆಗ್ತಕ್ಕಂತಹ ಸೇವೆ ಅಥವಾ ಸಾಧನಗಳನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ತರಗತಿಯ ಒಂದು ಸೆಷನ್ನಲ್ಲಿ ನಾವು ಇಂಟರ್ನೆಟ್ ಬ್ಯಾಂಕಿಂದ ಆಗ್ತಕ್ಕಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡೋಣ. ಮೆರಿಟ್ಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂಡ್ ದೆನ್ ಡಿಮೆರಿಟ್ಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂಡ್ ಆಲ್ಸೋ we are going to discuss about the precautions to be taken by the customers while operating or while performing their banking activities through the internet banking. ಆನ್ಲೈನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ಅಥವಾ ಚಟುವಟಿಕೆಗಳನ್ನು ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ನಮಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ನೋಡೋಣ. Benefits of internet banking are the advantages of internet banking. So reduced costs ಅಂತ ಕರಿತೀವಿ. reduced costs ಅಂದ್ರೆ ವೆಚ್ಚವನ್ನ ಬಹಳಷ್ಟು ಕಡಿಮೆ ಮಾಡಿದೆ ಇಂಟರ್ನೆಟ್ ಬ್ಯಾಂಕಿಂಗ್. reduced costs in accessing and using the banking services. This is in terms of cost of availing and using the various banking products and services. Speed also ವೇಗಯುತವೂ ಆಗಿದಾವೆ ಟ್ರಾನ್ಸಾಕ್ಷನ್ಸ್. ಸೊ ರೆಡ್ಯೂಸ್ಡ್ ಕಾಸ್ಟ್ ಅಂತಂದ್ರೆ ನಾವು ಬ್ಯಾಂಕಿಂಗ್ ಸಾಧನಗಳ ಅಥವಾ ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಬಹಳಷ್ಟು ಕಡಿಮೆ ವೆಚ್ಚ ಆಗ್ತಾ ಇದೆ. ಸೊ ವಿ ನೀಡ್ ನಾಟ್ ಟು ವಿಸಿಟ್ ದ ಬ್ಯಾಂಕ್ ಡೈರೆಕ್ಟ್ಲಿ. ಸೊ ಆಕ್ಸೆಸಿಂಗ್ ದ ಬ್ಯಾಂಕಿಂಗ್ ಫೆಸಿಲಿಟೀಸ್ ಆರ್ ಇನ್ ಗೆಟಿಂಗ್ ದ ಬ್ಯಾಂಕಿಂಗ್ ಸರ್ವಿಸಸ್ ದ ಕಾಸ್ಟ್ ಇಸ್ ವೆರಿ ಲೋ. ಅಂದ್ರೆ ಕೇವಲ ಒಂದು ಅಂತರ್ಜಾಲದ ಸಹಾಯದಿಂದ ನಾವು ಬ್ಯಾಂಕಿಂಗ್ ಒಂದು ಫೆಸಿಲಿಟೀಸ್ಗಳ ಸೌಕರ್ಯಗಳನ್ನು ಪಡಿಬಹುದು. ನಾವು ನೇರವಾಗಿ ಬ್ಯಾಂಕ್ನ ಶಾಖೆಗೆ ಭೇಟಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ ಸೇವ್ಸ್ ಅವರ್ ಟೈಮ್ ಅಂಡ್ ಆಲ್ಸೋ ಇಟ್ ಸೇವ್ಸ್ ಅವರ್ ಮನಿ. ರೆಡ್ಯೂಸ್ಡ್ ಕಾಸ್ಟ್ ಅಂತ ಇದೊಂದು ಒಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಸ್ಪೀಡ್ ಅಂದ್ರೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಸಿಗ್ತಕ್ಕಂತಹ ಚಟುವಟಿಕೆಗಳು ಅಥವಾ ಸೇವೆಗಳು ತಕ್ಕಂಥ ಆಸ್ ಕಂಪೇರ್ ಟು ದ ಟ್ರೆಡಿಷನಲ್ ಬ್ಯಾಂಕಿಂಗ್, ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಫಾಸ್ಟ್ ಆರ್ ಸ್ಪೀಡ್ ಅಂತ ಹೇಳ್ಬೋದು. ದ ರೆಸ್ಪಾನ್ಸ್ ಆಫ್ ದ banking transactions is very fast. Therefore customers can actually wait until the last minute before concluding a fund transfer. That means a customer need not to wait in the queue for the banking services to get fast agi banking ಸೌಕರ್ಯಗಳನ್ನು ಪಡೆಯಬಹುದು. So one need not to stand in a queue in front of a bank. Reduced costs and then speed of banking transactions. ತುಂಬಾ ವೇಗಯುತವಾಗಿ ಆಗಿರತಕ್ಕಂತಹ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಒನ್ ಇಸ್ ಕಂಫರ್ಟ್ ಅಂಡ್ ಕನ್ವೀನಿಯಂಟ್, ಸೇವ್ಸ್ ಟೈಮ್. ಇಟ್ಸ್ ಆಲ್ಸೋ ಆಲ್ರೆಡಿ ಕವರ್. ದಟ್ ಮೀನ್ಸ್ ಇನ್ಕ್ರೀಸ್ಡ್ ಕಂಫರ್ಟ್ ಅಂಡ್ ಟೈಮ್ ಸೇವಿಂಗ್. ಕನ್ವೀನಿಯನ್ಸ್, ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ಫ್ರಮ್ ದ ಕಂಫರ್ಟ್ ಆಫ್ ದ ಹೋಮ್ ಆರ್ ಆಫೀಸ್. ನಾವು ಮನೆಯಲ್ಲಿ ಇದ್ಕೊಂಡೆ ಅಥವಾ ಕಚೇರಿಯಲ್ಲಿ ಇದ್ಕೊಂಡೆ ನಾವು ಬ್ಯಾಂಕಿಂಗ್ ಸರ್ವಿಸ್ಗಳನ್ನ ಪಡಿಬಹುದು ಫ್ರಮ್ ದ ಪ್ಲೇಸ್ ವೇರ್ ದ ಕಸ್ಟಮರ್ ವಾಂಟ್ಸ್ ಟು ಗೆಟ್. ನಾವು ಇರ್ತಕ್ಕಂಥ ಎಲ್ಲಿ ಇದೀವೋ ಅಲ್ಲಿಗೆ ನಾವು ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಅಥವಾ ಬ್ಯಾಂಕಿಂಗ್ ಸೇವೆಗಳನ್ನು ಪಡಿಬಹುದು. ಯು ಡೋಂಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಎ ಕ್ಯೂ ಟು ಪೇ ಆಫ್ ಯುವರ್ ಬಿಲ್ಗಳನ್ನು ಪಾವತಿ ಮಾಡಲು ನಾವು ಒಂದು ಕ್ಯೂನಲ್ಲಿ ನಿಂತ್ಕೋಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಆಲ್ಸೋ ಯು ಡೋಂಟ್ ಹ್ಯಾವ್ ಟು ಕೀಪ್ ರಿಸಿಪ್ಟ್ಸ್ ಆಫ್ ಆಲ್ ಯುವರ್ ಬಿಲ್ಸ್. ಮತ್ತು ಎಲ್ಲ ಬಿಲ್ಗಳನ್ನು ರಿಸಿಪ್ಟ್ಸ್ಗಳನ್ನು ಇಟ್ಕೋಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಈಸಿಲಿ ಆಕ್ಸೆಸ್ ಟು ದ ಮಿನಿ ಸ್ಟೇಟ್ಮೆಂಟ್ ದಟ್ ಈಸ್ ಪ್ರೊವೈಡೆಡ್ that we can get through the internet banking ಅಂತ ಹೇಳ್ಬೋದು. as you can now easily view your transactions. ನಮ್ಮ ವ್ಯವಹಾರಿಕ ವಹಿವಾಟುಗಳನ್ನ, ಹಣಕಾಸಿನ ಚಟುವಟಿಕೆಗಳನ್ನ ಎಲ್ಲ ನಾವು ಆನ್ಲೈನ್ ಅಲ್ಲೇ ನೋಡಬಹುದಾಗಿದೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಒನ್ ಇಸ್ ಕ್ವಿಕ್ ಆಕ್ಸೆಸ್ ಟು ಸರ್ವಿಸಸ್. ಈಗಾಗಲೇ ಸ್ಪೀಡ್ ಅಂತ ಹೇಳಿದ್ದೆ, ಅದು ಕ್ವಿಕ್ ಆಕ್ಸೆಸ್ ಟು ಸರ್ವಿಸಸ್ ಅಂತ ಇದೆ. ತುಂಬಾ ವೇಗಯುತವಾಗಿ ನಾವು ಸೇವೆಗಳನ್ನ ಆಕ್ಸೆಸ್ ಮಾಡಬಹುದು. ಕಾರ್ಪೊರೇಷನ್ಸ್ ವಿಲ್ ಹ್ಯಾವ್ ಈಸಿಯರ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ಸ್ ಆಸ್ ದೇ ಕ್ಯಾನ್ ಚೆಕ್ ಆನ್ ಮಲ್ಟಿಪಲ್ ಅಕೌಂಟ್ಸ್ ಆಫ್ ದ ಕ್ಲಿಕ್ ಆಫ್ ಎ ಬಟನ್. ಒಂದು ಬಟನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕನೇ ಕಾರ್ಪೊರೇಟ್ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಎಲ್ಲ ವ್ಯವಹಾರಿಕ ವಹಿವಾಟುಗಳನ್ನ ತುಂಬಾ ಕ್ವಿಕ್ ಆಕ್ಸೆಸ್ ಅನ್ನ ಮಾಡಬಹುದು. ಇಟ್ ಈಸ್ ಫಾಸ್ಟ್ ಅಂಡ್ ಎಫಿಷಿಯಂಟ್. ತುಂಬಾ ದಕ್ಷತೆಯಿಂದ ಕೂಡಿರ್ತಕ್ಕಂಥ, ತುಂಬಾ ವೇಗಯುತವಾಗಿ ಕೂಡಿರ್ತಕ್ಕಂತಹ ಸರ್ವಿಸ್ಗಳನ್ನ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಪಡೆಯಬಹುದು. ಫಂಡ್ಸ್ ಗೆಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಅಕೌಂಟ್ ಟು ಅನದರ್ ಅಕೌಂಟ್ ವೆರಿ ಫಾಸ್ಟ್. ಯು ಕ್ಯಾನ್ ಆಲ್ಸೋ ಮ್ಯಾನೇಜ್ ಸೆವರಲ್ ಅಕೌಂಟ್ಸ್ ಈಸಿಲಿ ಥ್ರೂ ದ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕ್ನ ಒಂದು ಸಹಾಯದಿಂದ ನಮಗಿರ್ತಕ್ಕಂತಹ ನಮ್ಮ ಅನೇಕ ಖಾತೆಗಳನ್ನು ನಾವು ನಿಭಾಯಿಸಬಹುದು. And then one more advantage of internet banking is round the clock service ಅಂತ ಕರಿತೀವಿ. ರೌಂಡ್ ದ ಕ್ಲಾಕ್ ಸರ್ವಿಸ್ ಅಂತಂದ್ರೆ 24/7 ಅಂತ ಕರಿತೀವಿ. ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರೊವೈಡ್ ಸರ್ವಿಸಸ್ ಟು ಇಟ್ಸ್ ಕಸ್ಟಮರ್ಸ್ ರೌಂಡ್ ದ ಕ್ಲಾಕ್ 24 hours a day, 7 days a week and 365 days a year. ಅಂದ್ರೆ ವರ್ಷದ ಎಲ್ಲ ದಿನಗಳಲ್ಲೂ, ದಿನದ 24 ಗಂಟೆಗಳಲ್ಲೂ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನ ಪಡಿಬಹುದು. ಸೊ ಇದೊಂದು ಅಡ್ವಾಂಟೇಜ್. Transactions can be made 24 hours a day without requiring the physical interaction with the bank. It is available all the time. You can perform your tasks from anywhere and at any time. ಯಾವುದೇ ಸಮಯದಲ್ಲಿ, ಯಾವುದೇ ಒಂದು ಸ್ಥಳದಿಂದ ಇಂಟರ್ನೆಟ್ ಒಂದು ಸಹಾಯದಿಂದ ನೀವು ಒಂದು ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಪಡ್ಕೋಬಹುದು. even at night or on holidays when the bank is closed. ಬ್ಯಾಂಕು ರಜಾ ದಿನಗಳಲ್ಲಿ ಮುಚ್ಚಿದ್ರೂ ಸಮೇತ ನಾವು ಇಂಟರ್ನೆಟ್ ಬ್ಯಾಂಕ್ ಸೇವೆಯನ್ನ ಪಡಿಬಹುದಾಗಿದೆ. ಸೊ ಇವನ್ ರಾತ್ರಿ ಹಗಲು ಎಲ್ಲಾ ಸಮಯದಲ್ಲೂ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನ ಪಡಿಬಹುದು. ದ ಓನ್ಲಿ ಥಿಂಗ್ ಯು ನೀಡ್ ಟು ಹ್ಯಾವ್ ಈಸ್ ಅನ್ ಆಕ್ಟಿವ್ ಇಂಟರ್ನೆಟ್ ಕನೆಕ್ಷನ್. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡಿವೈಸಸ್ ಮತ್ತು ಅಂತರ್ಜಾಲ ವ್ಯವಸ್ಥೆ ಇರಬೇಕು. ಅವಾಗ ನೀವು ಇಂಟರ್ನೆಟ್ ಬ್ಯಾಂಕ್ ಸರ್ವಿಸ್ ಅನ್ನ ಪಡಿಬಹುದು. ನೆಕ್ಸ್ಟ್ ಒನ್ ಇಸ್ ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಈ ಬ್ಯಾಂಕಿಂಗ್ ಫೆಸಿಲಿಟೀಸ್ ಸ್ಪೀಡ್ ಆಫ್ ಕ್ಯಾಶ್ ಸೈಕಲ್ and increases efficiency of business processes as a large variety of cash management instruments is available on internet site. ಇಲ್ಲಿ ಇಂಟರ್ನೆಟ್ ಸೈಟ್ ಅಲ್ಲಿ ನಾವು ಕ್ಯಾಶ್ ಮ್ಯಾನೇಜ್ಮೆಂಟ್ ಫೆಸಿಲಿಟೀಸ್ ಸಾಕಷ್ಟು ಇರತಕ್ಕಂಥದ್ದು. ಇಟ್ ಈಸ್ ವೆರಿ ಯೂಸ್ಫುಲ್ ಟು ದ ಬ್ಯಾಂಕ್ಸ್. ಈ ಒಂದು ಸೌಕರ್ಯ ಅಂತಕ್ಕಂಥದ್ದು ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಟು ದ ಬ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎಕ್ಸೆಸ್ ಮನಿಯನ್ನು ನಾವು ಅವ್ರು ಏನ್ ಮಾಡ್ಬೋದು, ಸೊ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತೊಡಗಿಸುವುದರ ಮೂಲಕ ಕ್ಯಾಶ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬಹುದು. ಸೊ cash will not be kept as idle. It is very useful to banks for investing their idle cash in money market instruments such as call money, commercial papers, treasury bills, etc. ಅಂದ್ರೆ ಇಂಟರ್ನೆಟ್ ಬ್ಯಾಂಕ್ ಅಥವಾ ಸಹಾಯದಿಂದ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಸಹಾಯದಿಂದ ಸೊ ಬ್ಯಾಂಕ್ಗಳವರು ತಮ್ಮ ಹೆಚ್ಚುವರಿ ಇರ್ತಕ್ಕಂತಹ ನಗದನ್ನ ಹಣದ ಮಾರುಕಟ್ಟೆಯ ಒಂದು ಸಾಧನಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ತಮ್ಮಲ್ಲಿರ್ತಕ್ಕಂತಹ ಐಡಲ್ ಕ್ಯಾಶ್ ಅನ್ನ ಬೆಟರ್ ಆಗಿ ಮ್ಯಾನೇಜ್ ಮಾಡಬಹುದು. ಇದೊಂದು ಸೌಲಭ್ಯ ಅಥವಾ ಸೌಕರ್ಯ ಅಂತ ಹೇಳ್ಬೋದು. ಇದೊಂದು ಅನುಕೂಲ ಅಂತಾನೆ ಹೇಳ್ಬೋದು ಬ್ಯಾಂಕ್ಗಳಿಗೆ. ನೆಕ್ಸ್ಟ್ ಒನ್ ಇಸ್ ಬೆಟರ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಇನ್ನೊಂದು ಅಡ್ವಾಂಟೇಜಸ್. ಕಸ್ಟಮರ್ಸ್ ಕ್ಯಾನ್ ಡೌನ್ಲೋಡ್ ದೇರ್ ಹಿಸ್ಟರಿ ಆಫ್ ಡಿಫರೆಂಟ್ ಅಕೌಂಟ್ಸ್ ಅಂಡ್ ಡೂ ಎ ವಾಟ್ ಇಫ್ ಅನಾಲಿಸಿಸ್ ಆನ್ ದೇರ್ ಓನ್ PC ಬಿಫೋರ್ ಅಫೆಕ್ಟಿಂಗ್ ಎನಿ ಟ್ರಾನ್ಸಾಕ್ಷನ್ ಆನ್ ದ ವೆಬ್. ದಿಸ್ ವಿಲ್ ಲೀಡ್ ಟು ಬೆಟರ್ ಫಂಡ್ಸ್ ಮ್ಯಾನೇಜ್ಮೆಂಟ್. ಬೆಟರ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ ಕಸ್ಟಮರ್ಸ್ ಕ್ಯಾನ್ ಗೆಟ್ ದ ಸ್ಟೇಟ್ಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಅಲ್ಲಿ ಫಂಡ್ಸ್ ಅವ್ರು ಏನೇನು ನಿಧಿಗಳಿದಾವೆ ಆ ನಿಧಿಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು, ವಾಟ್ ಆರ್ ದ ಪ್ರಾಡಕ್ಟ್ಸ್ ಅಂಡ್ ದ ಫೆಸಿಲಿಟೀಸ್ ಅವೈಲಬಲ್ ಫ್ರಮ್ ದ ಬ್ಯಾಂಕ್ಸ್ ಥ್ರೂ ದ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ಯಾನ್ ಆಕ್ಸೆಸ್. ಅವುಗಳನ್ನ ನಾವು ಆಕ್ಸೆಸ್ ಮಾಡಿಬಿಟ್ಟು ನಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ ಅನ್ನ, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅನ್ನ ತೆಗೆದುಕೊಳ್ಳುವುದರ ಮೂಲಕ ನಾವು ನಮ್ಮ ಇರ್ತಕ್ಕಂತಹ ಫಂಡ್ಸ್ ನಿಧಿಗಳನ್ನ ಒಂದು ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಬಹುದು. ಇದು ಒಂದು ಅನುಕೂಲಕರ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಅಕೌಂಟ್ಸ್ ಮಚ್ ಮೋರ್ ಕ್ವಿಕ್ಲಿ. ಅಂದ್ರೆ ಟ್ರಾನ್ಸ್ಫರ್ ಆಫ್ ಫಂಡ್ಸ್. ಸೊ ಇಲ್ಲಿ ನಿಧಿಗಳನ್ನ ಬಹಳ ವೇಗಯುತವಾಗಿ ತುಂಬಾ ಸ್ಪೀಡ್ ಆಗಿ ಮಾಡಬಹುದು ಅಂತ ಹೇಳ್ಬೋದು. ಇಲ್ಲಿ ಕಾಯುವ ಪ್ರಶ್ನೆ ಇಲ್ಲದಿರುವುದು ಇದರ ಇನ್ನೊಂದು ಅನುಕೂಲ. ಇದರಿಂದ ಸಮಯ ಮತ್ತು ಶ್ರಮ ಉಳಿಯುತ್ತದೆ. ಅದರ ಜೊತೆಗೆ ಸೊ ತುಂಬಷ್ಟು ವೇಗಯುತವಾಗಿರತಕ್ಕಂತಹ ಸೇವೆಯನ್ನು ನಾವು ಪಡಿಬಹುದು. So we can transfer our money from one account to another account. Next advantages is online bill payments. ನಾವು ಆನ್ಲೈನ್ ನಲ್ಲಿ ನಾವು ಪಾವತಿ ಮಾಡಬೇಕಾಗಿರತಕ್ಕಂತಹ ಅನೇಕ ಬಿಲ್ಲುಗಳನ್ನ ಪಾವತಿ ಮಾಡಬಹುದು. ಇನ್ಶೂರೆನ್ಸ್ ಪ್ರೀಮಿಯಂ ಇರಬಹುದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು, ಅಥವಾ ಯಾವುದೇ ರೀತಿಯಾಗಿರತಕ್ಕಂತಹ ಮೊಬೈಲ್ ಬಿಲ್ ಇರಬಹುದು, ಇತ್ಯಾದಿಗಳನ್ನ ಸಬ್ಸ್ಕ್ರಿಪ್ಷನ್ಸ್ ಟು ದ ಜರ್ನಲ್ಸ್, ಮ್ಯಾಗಝಿನ್ಸ್ ಎಲ್ಲ ಬಿಲ್ಗಳನ್ನ ಆನ್ಲೈನ್ ಪೇಮೆಂಟ್ ಅನ್ನು ನಾವು ಮಾಡಬಹುದು. ಇದೊಂದು ಅನುಕೂಲ. Next one is online purchase of products and services.
That is, with the help of internet banking, that is online banking, we can purchase the goods, we can get the facilities that are needed by us. ನಮ್ಗೆ ಏನೇನು ಪ್ರಾಡಕ್ಟ್ಸ್ ಬೇಕೋ ಅಥವಾ ಏನು ಸೇವೆಗಳು ಬೇಕೋ ಅವನ್ನ ನಾವು ಆನ್ಲೈನಲ್ಲೇ ನಾವು ಪರ್ಚೇಸ್ ಮಾಡಬಹುದು ಅಥವಾ ಸೇವೆಗಳನ್ನ ಪಡಿಬಹುದು. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಯಾವ ರೀತಿ ಅನುಕೂಲಗಳಿದಾವೋ ಅದೇ ರೀತಿಯಾಗಿ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಇದಾವೆ. ಅವನ್ನ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಲಿಮಿಟೇಷನ್ಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಇಲ್ಲಿ ಟೆಕ್ನಾಲಜಿ ಇಶ್ಯೂಸ್ ಇದೆ. ಟೆಕ್ನಾಲಜಿ ಇಶ್ಯೂಸ್ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶಗಳು. ಇದೊಂದು ಅನಾನುಕೂಲ ಅಂತಾನೆ ಹೇಳ್ಬೋದು. ಏನು ಅನಾನುಕೂಲ ಅಂತಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ದ ಯೂಸೇಜ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೈಟ್ ಬಿ ಡಿಫಿಕಲ್ಟ್ ಅಟ್ ದ ಫಸ್ಟ್. ಮೊದಲನೇದಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಸೆಸ್ ಮಾಡ್ತಕ್ಕಂಥದ್ದು, ವೆಬ್ಸೈಟ್ ಅನ್ನು ಆಕ್ಸೆಸ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ. ಸೊ ಇಲ್ಲಿ ಯೂಸೇಜ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೈಟ್ ಬಿ ವೆರಿ ಡಿಫಿಕಲ್ಟ್ ಟು ಎ ಲೇಮ್ಯಾನ್. ಸೊ ಸಾಮಾನ್ಯ ಮನುಷ್ಯನಿಗೆ, ಸೊ ಅನಕ್ಷರಸ್ಥರಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ತೆಗೆದುಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟದಾಯಕ. ಇಫ್ ದ ಬ್ಯಾಂಕ್ಸ್ ಸರ್ವರ್ ಇಸ್ ಡೌನ್, ಅದೇ ರೀತಿಯಾಗಿ ಬ್ಯಾಂಕ್ ನ ಸರ್ವರ್ ಏನಾದ್ರೂ ಸಿಗ್ನಲ್ಸ್ ಪ್ರಾಬ್ಲಮ್ ಇದ್ರೆ, ಡೌನ್ ಇದ್ರೆ, ದೆನ್ ಯು ಕ್ಯಾನಾಟ್ ಆಕ್ಸೆಸ್ ಯುವರ್ ಅಕೌಂಟ್ಸ್, ನಿಮ್ಮ ಖಾತೆಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ದ ಟೆಕ್ನಾಲಜಿ ಇಶ್ಯೂಸ್, ದಟ್ ಈಸ್ ಲಿಮಿಟೇಷನ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಇಶ್ಯೂಸ್. ಸೆಕ್ಯೂರಿಟಿ ಇಶ್ಯೂಸ್, ಇಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಅಂತಂದ್ರೆ ಭದ್ರತೆಯ ಒಂದು ಪ್ರಶ್ನೆ. ಇಲ್ಲಿ ಸೆಕ್ಯೂರಿಟಿ ಇಶ್ಯೂಸ್, ಸೆಕ್ಯೂರಿಟಿ ಆಫ್ ಟ್ರಾನ್ಸಾಕ್ಷನ್ಸ್ ಇಸ್ ಅ ಬಿಗ್ ಇಶ್ಯೂ. ನಮ್ಮ ಒಂದು ವ್ಯವಹಾರಿಕ ವಹಿವಾಟುಗಳನ್ನ ವೈವಾಹಿಕ ವಹಿವಾಟುಗಳ ಒಂದು ಸುರಕ್ಷೆ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಸುರಕ್ಷೆ ಅಂತಕ್ಕಂಥದ್ದು ಇನ್ನೊಂದು ಇಶ್ಯೂ. ಯುವರ್ ಅಕೌಂಟ್ ಇನ್ಫಾರ್ಮೇಶನ್ ಮೈಟ್ ಗೆಟ್ ಹ್ಯಾಕ್ಡ್ ಬೈ ಅನಾಥರೈಸ್ಡ್ ಪೀಪಲ್ ಓವರ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಅಲ್ಲಿ ಅನಾಥರೈಸ್ಡ್ ಪರ್ಸನ್, ಅನಧಿಕೃತ ವ್ಯಕ್ತಿಗಳಿಂದ ನಿಮ್ಮ ಖಾತೆಯ ಮಾಹಿತಿಯನ್ನ ಅವರು ಕಳ್ತನ ಮಾಡ್ತಕ್ಕಂತಹ ಸಂಭವ ಇರುತ್ತೆ. ಸೆಕ್ಯೂರಿಟಿ ಇಶ್ಯೂಸ್ ಇರುತ್ತೆ. ಸೊ ಪಾಸ್ವರ್ಡ್ ಸೆಕ್ಯೂರಿಟಿ ಇಸ್ ಎ ಮಸ್ಟ್. ಇಲ್ಲಿ ಪಾಸ್ವರ್ಡ್ ಸೆಕ್ಯೂರಿಟಿ ಇದೆ, ಆದ್ರೂ ಆಫ್ಟರ್ ರಿಸೀವಿಂಗ್ ಯುವರ್ ಪಾಸ್ವರ್ಡ್ ಚೇಂಜ್ ಇಟ್ ಅಂಡ್ ಮೆಮೊರೈಸ್ ಇಟ್, ಅದರ್ವೈಸ್ ಯುವರ್ ಅಕೌಂಟ್ ಮೇ ಬಿ ಮಿಸ್ಯೂಸ್ಡ್. ಪಾಸ್ವರ್ಡ್ ಫೆಸಿಲಿಟಿ ನಾವು ಆವಾಗ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ತಾ ಇರಬೇಕು. ಇಫ್ ಎನಿ ಪರ್ಸನ್ ನೋ ಅವರ್ ಪಾಸ್ವರ್ಡ್, ದೆನ್ ದೇ ಕ್ಯಾನ್ ಈಸಿಲಿ ಆಕ್ಸೆಸ್ ಟು ಅವರ್ ಅಕೌಂಟ್ ಅಂಡ್ ದೇ ಕ್ಯಾನ್ ಸ್ಟೀಲ್ ದ ಅಕೌಂಟ್ ಇನ್ಫಾರ್ಮೇಶನ್, ಸೊ ದೇ ಕ್ಯಾನ್ ಫ್ರಾಡ್ ಅಸ್. ನಮ್ಮನ್ನ ಮೋಸನೂ ಮಾಡಬಹುದು, ನಮ್ಮ ಖಾತೆಯ ಮಾಹಿತಿಯನ್ನು ಅವರು ಲಪ್ಟಾಯಿಸಬಹುದು, ನಮ್ಮ ಖಾತೆಯಲ್ಲಿರ್ತಕ್ಕಂಥ ಹಣವನ್ನ ಲಪ್ಟಾಯಿಸಬಹುದು. ಸೊ ಇಟ್ ಇಸ್ ಸೆಕ್ಯೂರಿಟಿ ಇಶ್ಯೂ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ನೆಕ್ಸ್ಟ್ ಒನ್ ಇಸ್ ಇನ್ಎಫಿಷಿಯಂಟ್ ಅಟ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಮತ್ತೆ ಟು ಮೇಕ್ ಡೆಪಾಸಿಟ್ಸ್ ಇನ್ಎಫಿಷಿಯಂಟ್ ಅಟ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇರುತ್ತೆ, ತುಂಬಾ ಸಂಕೀರ್ಣವಾಗಿರತಕ್ಕಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಇಲ್ಲಿ ಕಾಮನ್ ಮ್ಯಾನ್ಗೆ ಇದು ಪ್ರೊಸೀಜರ್ ಅರ್ಥ ಆಗೋದಿಲ್ಲ. ಇನ್ಎಫಿಷಿಯಂಟ್ ಅಟ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಕೆಲವು ವ್ಯವಹಾರಿಕ ವಹಿವಾಟುಗಳನ್ನ, ಕಾಂಪ್ಲೆಕ್ಸ್ ಆಗಿರತಕ್ಕಂತಹ ವ್ಯವಹಾರಿಕ ವಹಿವಾಟುಗಳನ್ನ ನಾವು ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಆಲ್ಸೋ ಒನ್ ಆಫ್ ದ disadvantages of internet banking. And one more disadvantage of internet banking is inconvenient to make deposits. So if you want to deposit our money, that is physical cash ಅನ್ನ ನಾವು ಬ್ಯಾಂಕ್ ನಲ್ಲಿ ಅಕೌಂಟ್ ಹಾಕಬೇಕು ಅಂತಂದ್ರೆ, so we cannot deposit our cash to account physically. ನಾವು ನಗದನ್ನ ಭೌತಿಕವಾಗಿ ತೆಗೆದುಕೊಂಡು ಹೋಗಿ ಡೆಪಾಸಿಟ್ ಮಾಡಬೇಕೆ ಹೊರತು ಇಂಟರ್ನೆಟ್ ಬ್ಯಾಂಕ್ ನ ಮೂಲಕ ನಾವು ಹಣವನ್ನು ಕಳಿಸೋದಕ್ಕೆ ಆಗೋದಿಲ್ಲ. ದಿಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್, ಇನ್ಕನ್ವೀನಿಯಂಟ್ ಟು ಮೇಕ್ ಡೆಪಾಸಿಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ನೋ ಫೇಸ್ ಟು ಫೇಸ್ ಕಸ್ಟಮರ್ ಸರ್ವಿಸ್. ಇಲ್ಲಿ ಬ್ಯಾಂಕರ್ ಒಂದ್ ಕಡೆ ಇರ್ತಾನೆ, ಗ್ರಾಹಕ ಒಂದ್ ಕಡೆ ಇರ್ತಾನೆ. ನೋ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಆರ್ ಫೇಸ್ ಟು ಫೇಸ್ ಕಸ್ಟಮರ್ ಸರ್ವಿಸ್. ಇಲ್ಲಿ ನೇರ ಮುಖಾಮುಖಿ ಒಂದು ಸೇವೆ ಲಭಿಸೋದಿಲ್ಲ. ಇದು ಒಂದು ಸಮೇತ ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಅನಾನುಕೂಲ ಅಂತಾನೆ ಹೇಳ್ಬೋದು ಅಥವಾ ತೊಂದರೆ ಅಂತಾನೆ ಹೇಳ್ಬೋದು. ಸೊ ಒನ್ ಮೋರ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಇಸ್ access to the internet is a must and that is not widely available in rural areas. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ನ ಒಂದು ಪಡಿಬೇಕಂತಂದ್ರೆ ಸೇವೆಯನ್ನ ನಮಗೆ ವಿದ್ಯುನ್ಮಾನ ಉಪಕರಣಗಳು ಬೇಕು, ಮತ್ತೆ ಇಂಟರ್ನೆಟ್ ಫೆಸಿಲಿಟಿಗೂ ಅವಶ್ಯಕವಾಗಿರತಕ್ಕಂತಹ ನೆಟ್ವರ್ಕ್ ಇರಬೇಕು. ರೂರಲ್ ಏರಿಯಾದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನು ಪಡೆದುಕೊಳ್ಳಲು ನಮಗೆ ನೆಟ್ವರ್ಕ್ ಸಮಸ್ಯೆ ಇರುತ್ತೆ. ಅಲ್ಲಿ ಮಷ್ಟು ವಿದ್ಯುನ್ಮಾನ ಒಂದು ಸಾಧನಗಳ ಒಂದು ಲಭ್ಯತೆ ಇರುವುದಿಲ್ಲ. This also one of the major disadvantages of internet banking. Access to the internet is very must. Internet ಇಲ್ಲ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ. that is not widely available in rural areas. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಈ ಇಂಟರ್ನೆಟ್ ಒಂದು ಸಮಸ್ಯೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಐಡೆಂಟಿಟಿ ಥೆಫ್ಟ್ ಅಂತಕ್ಕಂಥದ್ದು. ಇಸ್ ಆಲ್ಸೋ ಒನ್ ಆಫ್ ದ disadvantages from internet banking. It is not only widely available in rural areas. You cannot have access to online banking if you don't have an internet connection. Thus, without the availability of the internet, we cannot get the internet facility, internet banking facility. Identity theft in the sense, ಇಲ್ಲಿ ಐಡೆಂಟಿಟಿ ಥೆಫ್ಟ್ ಅಂತಂದ್ರೆ
ಇಲ್ಲಿ ಹ್ಯಾಕರ್ಸ್ ಅಂತಕ್ಕಂಥವ್ರು ನಮ್ಮ ಅಕೌಂಟ್ ಇನ್ಫಾರ್ಮೇಶನ್ ಸ್ಟೀಲ್ ಮಾಡ್ತಕ್ಕಂಥದ್ದು, ಹ್ಯಾಕ್ ಮಾಡ್ತಕ್ಕಂಥದ್ದು. ಸೊ ಐಡೆಂಟಿಟಿ ಥೆಫ್ಟ್ ಇಸ್ ಎನಿ ಕ್ರೈಮ್ ದಟ್ ಇನ್ವಾಲ್ವ್ಸ್ ಸಮ್ವನ್ ರಾಂಗ್ಫುಲಿ ಒಬ್ಟೈನಿಂಗ್ ಅಂಡ್ ಯೂಸಿಂಗ್ ಅನದರ್ ಪರ್ಸನ್ಸ್ ಪರ್ಸನಲ್ ಡೇಟಾ ಇನ್ ಎ ಫ್ರಾಡುಲೆಂಟ್ ಮ್ಯಾನರ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಖಾತೆಯ ಮಾಹಿತಿಯನ್ನು ಅನಧಿಕೃತವಾಗಿ ಕಳ್ಳತನದಿಂದ ಪಡೆದು ಮಾಡತಕ್ಕಂತಹ ಬ್ಯಾಂಕಿಂಗ್ ಚಟುವಟಿಕೆಗಳಿಗೆ ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಯೂಸಿಲಿ ಟು ಸ್ಟೀಲ್ ಮನಿ. ಹಣವನ್ನು ದೋಚಲು ಈ ಒಂದು ವಿಧಾನವನ್ನು ಬಳಸ್ತಾರೆ. ದ ಬೆಸ್ಟ್ ವೇ ಟು ಫೈಂಡ್ ಔಟ್ ಇಫ್ ಯುವರ್ ಐಡೆಂಟಿಟಿ ಹ್ಯಾಸ್ ಬಿನ್ ಸ್ಟೋಲನ್ ಇಸ್ ಟು ರೆಗ್ಯುಲರ್ಲಿ ಮಾನಿಟರ್ ಯುವರ್ ಅಕೌಂಟ್ಸ್ ಅಂತ ಹೇಳ್ತಾ ಇದೀವಿ. ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿನ ಬ್ಯಾಂಕರಿಂದ ನಾವು ಆಕ್ಟಿವೇಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ಖಾತೆ ವಿವರಗಳನ್ನು ಗಮನಿಸ್ತಾ ಇರಬೇಕಾಗುತ್ತೆ. ಯು ಹ್ಯಾವ್ ಟು ಆಕ್ಸೆಸ್ ರೆಗ್ಯುಲರ್ಲಿ ಯುವರ್ ಬ್ಯಾಂಕ್ ಅಕೌಂಟ್ ವೆದರ್ ದ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಬಿನ್ that means affected by you or any other persons. Be alert to signs that require immediate attention such as unfamiliar purchase or missing money. ಏನಾದರೂ ನಿಮ್ಮ ವ್ಯವಹಾರಿಕ ವಹಿವಾಟುಗಳು ಸ್ಟೇಟ್ಮೆಂಟ್ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮಿಂದ ಎಫೆಕ್ಟ್ ಆಗಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಇನ್ಫಾರ್ಮ್ ಯುವರ್ ಬ್ಯಾಂಕರ್ ಇಮಿಡಿಯೇಟ್ಲಿ. ನೀವು ಇಮಿಡಿಯೇಟ್ ಆಗಿ ಬ್ಯಾಂಕರ್ನಿಗೆ ನೀವು ಹೇಳಬೇಕಾಗುತ್ತೆ. ಸೊ ಇಲ್ಲಿ ಟೆಕ್ನಾಲಜಿ ಅಂಡ್ ಸರ್ವಿಸ್ ಇಂಟರ್ಪ್ರಿಟೇಷನ್ಸ್ ಇದೆ. ಡಿಸ್ಅಡ್ವಾಂಟೇಜ್ ಅಲ್ಲಿ ಸೆಕ್ಯೂರಿಟಿ ಅಂಡ್ ಐಡೆಂಟಿಟಿ ಥೆಫ್ಟ್ ಕನ್ಸರ್ನ್ಸ್ ಇದೆ, ಮತ್ತೆ ಲಿಮಿಟೇಷನ್ಸ್ ಆಫ್ ಡೆಪಾಸಿಟ್ಸ್. So these are the disadvantages of internet banking. And let us discuss about the precautions to be taken by the customer while accessing to the internet banking. ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಸೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅನ್ನೋದನ್ನ ನಾವು ಒನ್ ಬೈ ಒನ್ ಆಗಿ ನೋಡೋಣ. ಇಲ್ಲಿ use a power on access password for your computer, laptop as well as screen saver password so that no one else can access your systems without consent. ಇಲ್ಲಿ ನಿಮ್ಮ ಖಾತೆಗೆ ಆಕ್ಸೆಸ್ ಮಾಡಲು ಯಾವ ತರ ಪಿನ್ ಪಾಸ್ವರ್ಡ್ ಅನ್ನು ಇಟ್ಕೊಂಡಿರ್ತಾರೋ ಅದೇ ತರ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ಗೆ ಇಲ್ಲಿ ಪವರ್ ಆನ್ ಪಾಸ್ವರ್ಡ್, ಅಲ್ಲಿ ಸ್ಕ್ರೀನ್ ಸೇವರ್ ಪಾಸ್ವರ್ಡ್ ಅಥವಾ ನಿಮ್ಮ ಡಿವೈಸ್ ಅನ್ನ ಓಪನ್ ಮಾಡುವ ಪೂರ್ವದಲ್ಲೇ ಒಂದು ಪಾಸ್ವರ್ಡ್ ಅನ್ನ ಇಟ್ಕೋಬೇಕು ಅಂತ ಒಂದು ಪ್ರಿಕಾಷನ್ಸ್ ಅನ್ನ ಕೊಡ್ಬೋದು. ಡಿವೈಸ್ಗೂ ಪಿನ್ ಅನ್ನ ಇಟ್ಕೋಬೇಕು, ನಿಮ್ಮ ಖಾತೆಯನ್ನು ಆಕ್ಸೆಸ್ ಮಾಡೋದಕ್ಕೂ ಪರ್ಸನಲ್ ಐಡೆಂಟಿಫಿಕೇಶನ್ ಪಾಸ್ವರ್ಡ್ ಅನ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಕಾಷನ್ ಏನ್ ತಗೋಬೇಕು ಅಥವಾ ಒಂದು ಗೈಡ್ ಲೈನ್ ಏನಪ್ಪಾ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಕ್ ಶೂರ್ ದಟ್ ಯುವರ್ ಪಾಸ್ವರ್ಡ್ ಇಸ್ ಲಾಂಗ್ ಇನಫ್ ಟು ಪ್ರಿವೆಂಟ್ ಇಟ್ ಫ್ರಮ್ ಈಸಿಲಿ ಬೀಯಿಂಗ್ ಹ್ಯಾಕ್ಡ್. ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಆಗಾಗ ಬದಲಾಯಿಸ್ತಾ ಇರಬೇಕು. ಒಂದೇ ಪಾಸ್ವರ್ಡ್ ಅನ್ನ ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಹೇಳ್ಬೋದು. ಮತ್ತೆ ಪಾಸ್ವರ್ಡ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಸ್ವಲ್ಪ ವರ್ಡ್ಸ್ ಗಳನ್ನ ಕಾಂಬಿನೇಷನ್ ಆಫ್ ನಂಬರ್ಸ್, ಲೆಟರ್ಸ್ ಅಂಡ್ ಸ್ಪೆಷಲ್ ಸಿಂಬಲ್ಸ್ ಅನ್ನ ನಾವು ಉಪಯೋಗಿಸಿ ನಾವು ಪಾಸ್ವರ್ಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಚೇಂಜ್ ಯುವರ್ ಪಾಸ್ವರ್ಡ್ಸ್ ಅಂಡ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ರೆಗ್ಯುಲರ್ಲಿ. ನಿರಂತರವಾಗಿ ಆವಾಗ ನಾವು ಪಾಸ್ವರ್ಡ್ಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಇರಬೇಕು. ಇಟ್ಸ್ ಆಲ್ಸೋ ಗೈಡ್ ಲೈನ್, ಒನ್ ಆಫ್ ದ ಗೈಡ್ ಲೈನ್. ನೆಕ್ಸ್ಟ್ ಒನ್ ಇಸ್ ಆಲ್ವೇಸ್ ವಿಸಿಟ್ ಯುವರ್ ಬ್ಯಾಂಕ್ಸ್ ಸೆಕ್ಯೂರ್ ಇಂಟರ್ನೆಟ್ ಬ್ಯಾಂಕಿಂಗ್ ಸೈಟ್ ಓನ್ಲಿ. ಅಂದ್ರೆ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ನಾವು ಬ್ಯಾಂಕ್ ವೆಬ್ಸೈಟ್ ಅನ್ನ ಆಕ್ಸೆಸ್ ಮಾಡದೆ ಅದೇ ತರಹ ಇರ್ತಕ್ಕಂಥ ಇನ್ನೊಂದು ಸಂಸ್ಥೆಯ ಬ್ಯಾಂಕ್ ವೆಬ್ಸೈಟ್, ಇನ್ನೊಂದು ಬ್ಯಾಂಕ್ ಅಥವಾ ಇನ್ನೊಂದು ಸಂಸ್ಥೆಯ ವೆಬ್ಸೈಟ್ ಅನ್ನು ಆಕ್ಸೆಸ್ ಮಾಡ್ತಾ ಇರ್ತೀವಿ. ಸೊ ಯು ಶುಡ್ ಶೂರ್ ಅಬೌಟ್ ದ ಜೆನ್ಯೂನಿಟಿ ಆಫ್ ದ ವೆಬ್ಸೈಟ್. ಅಂದ್ರೆ ಸೆಕ್ಯೂರ್ ವೆಬ್ಸೈಟ್ ಇದು ನಿಮ್ಮ ಒಂದು ಹಣಕಾಸಿನ ಸಂಸ್ಥೆ ಅಥವಾ ಬ್ಯಾಂಕ್ ನ ವೆಬ್ಸೈಟ್ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸ್ಕೋಬೇಕಾಗುತ್ತೆ. ಬಿ ವೆರಿ ಕಾಶಿಯಸ್ ಇನ್ ದಿಸ್ ರಿಗಾರ್ಡ್. ಆಲ್ವೇಸ್ ವಿಸಿಟ್ ಯುವರ್ ಬ್ಯಾಂಕ್ಸ್ ಸೆಕ್ಯೂರ್ ವೆಬ್ಸೈಟ್. ನಿಮ್ಮ ಬ್ಯಾಂಕ್ ನ ವೆಬ್ಸೈಟ್ ಅನ್ನು ನಾವು ವಿಸಿಟ್ ಮಾಡಬೇಕು. ಸೊ ವೆರಿಫೈ ದ ಡೊಮೈನ್ ನೇಮ್ ಬಿಫೋರ್ ಯು ಟ್ರೈ ಟು ಲಾಗಿನ್. ಮತ್ತೆ ಡೊಮೈನ್ ನೇಮ್, ಇಂಟರ್ನೆಟ್ ಸರ್ವಿಸ್ ಅನ್ನು ಪಡಿತಾ ಇರ್ತಕ್ಕಂಥ ಡೊಮೈನ್ ನೇಮ್ ಅನ್ನ ವೆರಿಫೈ ಮಾಡಬೇಕು ನೀವು. ನೆಕ್ಸ್ಟ್ ಲಾಗ್ಔಟ್ ಆಫ್ ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್ ದ ಮಿನಿಟ್ ಯು ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್. ನಿಮ್ಮ ಬ್ಯಾಂಕಿಂಗ್ ವಹಿವಾಟುಗಳನ್ನ ಮುಗಿದ ತಕ್ಷಣ ಯು ಶುಡ್ ಲಾಗ್ ಔಟ್ ಫ್ರಮ್ ಯುವರ್ ಅಕೌಂಟ್, ಫ್ರಮ್ ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್. ನೀವು ಲಾಗ್ಔಟ್ ಆಗದೆ ಲಾಗಿನ್ ಅಲ್ಲೇ ಇದ್ರೆ ಸೊ ದಟ್ ಮೇ ಬಿ ವೆರಿ ಈಸಿ ಟು ದ ಫ್ರಾಡರ್ಸ್ ಆರ್ ದ ಹ್ಯಾಕರ್ಸ್ ಟು ಆಕ್ಸೆಸ್ ಟು ಯುವರ್ ಅಕೌಂಟ್. ನಾವು ಒಂದ್ಸರಿ ಲಾಗಿನ್ ಆಗಿದ್ದೀವಿ, ಒನ್ಸ್ ಲಾಗಿನ್ after the transaction is completed we should log out from our account or from our internet banking. ನಾವು ಲಾಗ್ ಔಟ್ ಆಗಬೇಕು. ಇದನ್ನು ಒಂದು ಗೈಡ್ ಲೈನ್ ಅಂತ ಹೇಳ್ಬೋದು. ಡೋಂಟ್ ಕ್ಲೋಸ್ ದ ವಿಂಡೋ ವಿತೌಟ್ ಲಾಗಿಂಗ್ ಆಫ್. ಮತ್ತೆ ವಿಂಡೋವನ್ನ ವಿತೌಟ್ ಲಾಗಿಂಗ್ ಆಫ್ ಮಾಡದೆ ಅದೇ ತರ ನೇರವಾಗಿ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ನ ಒಂದು ಪುಟವನ್ನ ಕ್ಲೋಸ್ ಮಾಡಬಾರದು. ಫಸ್ಟ್ ವಿ ಹ್ಯಾವ್ ಟು ಲಾಗ್ ಆಫ್ ಅಂಡ್ ದೆನ್ ವಿ ಹ್ಯಾವ್ ಟು ಕ್ಲೋಸ್ ದ ವಿಂಡೋ. ದಟ್ ಇಸ್ ಬ್ಯಾಂಕ್ಸ್ ವೆಬ್ಸೈಟ್ ವಿಂಡೋ. And then avoid using internet banking on unsecured Wi-Fi networks such as those at railway stations, metro rail stations, airports and cyber cafes. ಇಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಅಥವಾ ಇಂಟರ್ನೆಟ್ ಕನೆಕ್ಷನ್ ಅನ್ನ ನಾವು ನಮ್ಮ ಮೊಬೈಲ್ ವೈಫೈನಲ್ಲಿ ಸಿಗ್ತಕ್ಕಂತಹ ಡೇಟಾದಿಂದ ಉಪಯೋಗಿಸಿ ಇಂಟರ್ನೆಟ್ ಬ್ಯಾಂಕ್ ಅನ್ನು ಆಕ್ಸೆಸ್ ಮಾಡಬಹುದು. ಓನ್ ಡೇಟಾ ಮೂಲಕ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಮಾಡ್ಕೋಬಹುದು. ಸೊ ರೈಲ್ವೆ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟರ್ನೆಟ್ ಕೆಫೆಗಳಲ್ಲಿ ನಮಗೆ ಸಿಗ್ತಕ್ಕಂತಹ ಒಂದು ಇಂಟರ್ನೆಟ್ ಫೆಸಿಲಿಟಿಯನ್ನ ಅಲ್ಲಿ ಬ್ಯಾಂಕಿಂಗ್ ವೈಫೈ ನೆಟ್ವರ್ಕ್ ಅನ್ನ ಬಳಸಿ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಚಟುವಟಿಕೆಗಳನ್ನ ಮಾಡಬಾರದು.
ಇದರಿಂದ ಏನಾಗುತ್ತೆ ಅಂದ್ರೆ ಹ್ಯಾಕರ್ಸ್ ನಮ್ಮ ಒಂದು ಖಾತೆಯ ಮಾಹಿತಿಯನ್ನು ಹ್ಯಾಕ್ ಮಾಡ್ತಕ್ಕಂಥ ಸಂಭವ ಇದೆ. ಆದ್ರಿಂದ ವೈಫೈ ನಲ್ಲಿ ಯಾವತ್ತು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಕ್ಕೆ ಹೋಗಬಾರ್ದು. ದಿಸ್ ಆಲ್ಸೋ ಒನ್ ಆಫ್ ದ ಗೈಡ್ಲೈನ್. ಅಂಡ್ ಕ್ಲಿಯರ್ ಯುವರ್ ಕುಕೀಸ್ ಆಫ್ಟರ್ ಈಚ್ ಬ್ಯಾಂಕಿಂಗ್ ಸೆಷನ್ ಇಫ್ ಯು ಆರ್ ಅಟ್ ಎ ಪಬ್ಲಿಕ್ ಕಂಪ್ಯೂಟರ್. ನೀವು ಪಬ್ಲಿಕ್ ಕಂಪ್ಯೂಟರ್ ಯಾವುದೋ ಇಂಟರ್ನೆಟ್ ಕೆಫೆಗೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ನೀವು ಇಂಟರ್ನೆಟ್ ಚಟುವಟಿಕೆಗಳನ್ನು ಆದಷ್ಟು ಮಾಡದೇ ಇರೋದೇ ಒಳ್ಳೆಯದು. ಸೊ ಇಫ್ ಯು ಡನ್ ಅವಾಗ ಏನಾದರೂ ಮಾಡಿದ್ರೆ ನೀವು ಕುಕೀಸ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಟು ನಾಟ್ ಟು ಯೂಸ್ ದ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟೀಸ್, ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸ್ ಇನ್ ಇಂಟರ್ನೆಟ್ ಕೆಫೆಗಳಲ್ಲಿ ಮಾಡೋಕ್ಕೆ ಹೋಗಬಾರ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅನ್ನ ಆದಷ್ಟು. ಸೊ ಇನ್ಸ್ಟಾಲ್ authenticate security programs to guard your system and account against hackers, virus attackers and other malware. ಸೊ ಅಂದ್ರೆ ಇಲ್ಲಿ ಆಂಟಿ ವೈರಸ್ ಸಾಫ್ಟ್ವೇರ್ ಗಳನ್ನ ಆದಷ್ಟು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಅಥೆಂಟಿಕೇಟ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಟು ಗಾರ್ಡ್ ಯುವರ್ ಸಿಸ್ಟಮ್. ನಮ್ಮ ಸಿಸ್ಟಮ್ ಅನ್ನ ರಕ್ಷಣೆಗೋಸ್ಕರ ನಮ್ಮ ಖಾತೆಯ ಅಕೌಂಟ್ ಅಗೇನ್ಸ್ಟ್ ಹ್ಯಾಕರ್ಸ್ ಗಳ ಒಂದು ವಿರುದ್ಧ ನಮ್ಮ ರಕ್ಷಣೆ ಪಡಿಬೇಕು. ಮತ್ತೆ ವೈರಸ್ ಅಟ್ಯಾಕ್ಸ್ ಗಳಿಂದ ನಾವು ರಕ್ಷಣೆ ಪಡಿಬೇಕಂದ್ರೆ ಆಂಟಿ ವೈರಸ್ ಪ್ರೋಗ್ರಾಮ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಂಡ್ ದೆನ್ ಅಪ್ಡೇಟ್ ದ ಸೆಕ್ಯೂರಿಟಿ ಪ್ರೋಗ್ರಾಮ್ ಆರ್ ಆಂಟಿ ವೈರಸ್ ರೆಗ್ಯುಲರ್ಲಿ. ನಾವು ಒಂದ್ಸರಿ ಆಂಟಿವೈರಸ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದೇ ಆಂಟಿವೈರಸ್ ಅನ್ನು ಕಂಟಿನ್ಯೂ ಮಾಡೋಕ್ಕೋದಿಲ್ಲ. ಇಫ್ ಎನಿ ಅಪ್ಡೇಟ್ಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಆಂಟಿವೈರಸ್ ಸಾಫ್ಟ್ವೇರ್ ಇಸ್ ದ ಅಪ್ಡೇಟೆಡ್ ಒನ್. ಸೊ ರೀಸೆಂಟ್ ಒನ್ ನಾವು ಇತ್ತೀಚಿನ ಒಂದು ಏನು ಆಂಟಿವೈರಸ್ ಸಾಫ್ಟ್ವೇರ್ ಬರ್ತಾ ಇದೆ ಅದಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಅಂಡ್ ದೆನ್ ಇನ್ಸ್ಟಾಲ್ ಎ ಸೂಟಬಲ್ ಫೈರ್ವಾಲ್ ಟು ಪ್ರೊಟೆಕ್ಟ್ ಯುವರ್ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಅಂಡ್ ಇಟ್ಸ್ ಕಾಂಟೆಂಟ್ಸ್. ನಮ್ಮ ಒಂದು ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸೊ ಫೈರ್ವಾಲ್ಗಳನ್ನ ನಾವು ಆದಷ್ಟು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳನ್ನ ಕಾಂಟೆಂಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಇನ್ಸ್ಟಾಲ್ ಸೂಟಬಲ್ ಫೈರ್ವಾಲ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ನೆವರ್ ಪ್ರೊವೈಡ್ ರಿಮೋಟ್ ಆಕ್ಸೆಸ್ ಟು ಯುವರ್ ಸಿಸ್ಟಮ್ ಟು ಎನಿವನ್, ನಾಟ್ ಈವನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಆಸ್ ಇಟ್ ಈಸ್ ಸ್ಟಿಲ್ ವಲ್ನರಬಲ್ ಟು ಹ್ಯಾಕಿಂಗ್. ಅಂದ್ರೆ ರಿಮೋಟ್ ಆಕ್ಸೆಸ್ ಗಳನ್ನ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ಕೊಡಬಾರದು. ಬೇರೆಯವರು ಆಕ್ಸೆಸ್ ಮಾಡೋ ತರ ಪರ್ಮಿಷನ್ಸ್ ಅನ್ನ ಕೊಡಬಾರದು. ಅಂದ್ರೆ ಬೇರೆಯವರು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ನ ರಿಮೋಟ್ ಆಗಿ ಯಾವ್ದಾದ್ರು ಒಂದು ಪಾಸ್ವರ್ಡ್ ಕೊಟ್ಟು ಬಳಸೋ ತರ, ಸೊ ರಿಮೋಟ್ಲಿ ಅವರು ದೂರದಿಂದ ಇರ್ತಾರೆ, ನಿಮ್ಮ ಒಂದು ಡಿವೈಸ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ನೀವು ಅಂತಹ ಒಂದು ಇದನ್ನ ಕೊಡಬಾರದು ಫೆಸಿಲಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಸೇಬಲ್ ದ ಫೈಲ್ ಅಂಡ್ ಪ್ರಿಂಟಿಂಗ್ ಶೇರಿಂಗ್ ಕಮಾಂಡ್ ಆನ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ಶೇರಿಂಗ್ ಮಾಡ್ಕೋಬಾರದು ಇನ್ಫಾರ್ಮೇಶನ್, ಫೈಲ್ ಅಂಡ್ ಪ್ರಿಂಟಿಂಗ್ ಶೇರಿಂಗ್ ಅಂತ ಇರುತ್ತಲ್ಲ, ಸೊ ಫೈಲ್ ಶೇರಿಂಗ್ ಆಪ್ಷನ್ ಗಳನ್ನ ಕೊಡಬಾರದು ಆದಷ್ಟು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿಯನ್ನು ಯೂಸ್ ಮಾಡ್ತಾ ಇದ್ರೆ. ಅಂಡ್ ಆಲ್ವೇಸ್ ಲಾಗ್ ಆಫ್ ಯುವರ್ PC ಆರ್ ಲ್ಯಾಪ್ಟಾಪ್ ವೆನ್ ನಾಟ್ ಇನ್ ಯೂಸ್. ನಾವು ಬಳಸದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಪರ್ಸನಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಯಾವಾಗಲೂ ಲಾಗ್ ಆಫ್ ಮಾಡಿರಬೇಕು. ಡೋಂಟ್ ಕೀಪ್ ಇಟ್ ಲೈಂಗ್ ಅರೌಂಡ್ ಆರ್ ಟ್ರಸ್ಟ್ ಸ್ಟ್ರೇಂಜರ್ ವಿತ್ ಇಟ್. ಮತ್ತೆ ಅಪರಿಚಿತ ವ್ಯಕ್ತಿಗಳಿಗೆ ನಮ್ಮ ಲ್ಯಾಪ್ಟಾಪ್ಸ್ ಅನ್ನ ಅಥವಾ PC ಗಳನ್ನ ಬಳಸೋದಕ್ಕೆ ಆದಷ್ಟು ಕೊಡಬಾರದು. These are the guidelines or the precautions to be taken by the customers while using or while accessing to the internet banking facility ಅಂತ ಹೇಳ್ಬೋದು. ಸೊ ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿಯನ್ನ ಪಡಿಬೇಕು ಅಂತಂದ್ರೆ ವಾಟ್ ಆರ್ ದ ಡಿವೈಸಸ್ ದಟ್ ವಿ ನೀಡ್ ಅಂದ್ರೆ ಕಂಪ್ಯೂಟರ್ ವ್ಯವಸ್ಥೆ ಇರಬೇಕು, PC ಆರ್ ಲ್ಯಾಪ್ಟಾಪ್ ಇರಬೇಕು. ಸೊ PC ಪರ್ಸನಲ್ ಕಂಪ್ಯೂಟರ್ ಇದ್ರೆ ಅಲ್ಲಿ ದೂರವಾಣಿ ಸಂಪರ್ಕ ಒಂದು ಇರಬೇಕು, ಸೊ ಫೋನ್ ಇರಬೇಕು, ಮತ್ತೆ ಸ್ಥಿರ ದೂರವಾಣಿ ಮೋಡೆಮ್ ಇರಬೇಕು ಅದಕ್ಕೆ. ಸೊ ಮೋಡೆಮ್ ಫೆಸಿಲಿಟಿ ಇರಬೇಕು, ಅಂತರ್ಜಾಲ ಅಥವಾ ಸೇವಾ ಪೂರೈಕೆ ಇಂಟರ್ನೆಟ್ ಫೆಸಿಲಿಟಿ ಇರಬೇಕು, ಮತ್ತೆ ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಮಾಡೋಕ್ಕೆ ಒಂದು ಸಾಕಷ್ಟು ಜ್ಞಾನ ಇರಬೇಕು. ಸೊ ವಿತ್ ದಿಸ್ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿಸ್ ಟುಡೇಸ್ ಸೆಷನ್. Okay, let us meet in the next session with one more concept of banking. Until then, have a nice day. Okay, thank you.